ಇವತ್ತು ಭಾಳ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಲಕಾಯಲು ಬೆಟ್ಟ ಭಾಳ ಪುರಾಣ ಪ್ರಸಿದ್ಧವಾದಂಥ ಬೂನೇಳ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಭಾಳ ಪ್ರಖ್ಯಾತಿ ಹೊಂದಿದ್ದಂಥ ದೇವಸ್ಥಾನ. ಈ ಒಂದು ದೇವಸ್ಥಾನ ನಮ್ಮ ಗ್ರಾಮಕ್ಕೆ ನಮ್ಮ ಶ್ರೀಮದ್ ರಾಮಾನುಜಾಚಾರ್ಯರ ಅನುಯಾಯಿಗಳಾದಂಥ ಶ್ರೀ ಯತಿರಾಜ ಸ್ವಾಮಿಗಳು ಇವತ್ತು ಆಗಮಿಸಿ ದೇವರ ಪೂಜೆಯನ್ನು ಸಲ್ಲಿಸಿ ಮತ್ತು ಭಕ್ತರನ್ನೆಲ್ಲ ಕಂಡು ಅವರ ಆಶೀರ್ವಚನ ನೀಡಿರೋಂಥದ್ದು ನಮಗೆಲ್ಲರಿಗೂ ಸಹ ಒಂದು ಆಶೀರ್ವಚನ ಆಗಿದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಅವ್ರ ಪಾದ ಸ್ಪರ್ಶದಿಂದ ಮತ್ತಷ್ಟು ಸಲಹೆ ಸೂಚನೆಗಳು ಕೊಟ್ಟಿರೋಂಥದ್ದು. ಈ ದೇವಸ್ಥಾನ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ನೆಲೆಸಿರೋಂಥದ್ದನ್ನು ಇಲ್ಲಿಗೆ ಬರುವಂಥ ನಿಟ್ಟಿನಲ್ಲಿ ಕಾಲ್ನಡಿಗೆಯಲ್ಲಿ ಬರೋಂಥದ್ದಕ್ಕೆ ರಸ್ತೆ ಇರೋಂಥದ್ದು. ಅದ್ರ ಜೊತೆಗೆ ಗಾಡಿಗಳಲ್ಲೂ ಸಹ ಇಲ್ಲಿ ದೇವಸ್ಥಾನಕ್ಕೆ ಬರೋಂಥ ವ್ಯವಸ್ಥೆ ಆಗಲಿ, ಒಂದು ರಸ್ತೆಯನ್ನು ಮಾಡೋಂಥ ಕೆಲಸನ ಶೀಘ್ರವಾಗಿ ಪ್ರಾರಂಭ ಮಾಡಿರಿ ಅಂತ ತಾಕೀತು ಮಾಡಿರ್ತಾರೆ. ನಾವು ಹಿಂದೆಯೇ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನೋಡಿದಾಗ ಇಲ್ಲಿನ ಅವಶ್ಯಕತೆ ಕುಡಿಯೋ ನೀರಿನ ಸೌಕರ್ಯ ಸಾಕಷ್ಟು ಅವಶ್ಯಕತೆ ಇದೆ ಅಂತೇಳಿದ್ರು. ಕುಡಿಯೋ ನೀರಿನ ಸೌಕರ್ಯ ಈಗ ಆಗಿದೆ. ಅದ್ರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿ ಏನು ಕಾಣ್ತಾ ಇದೆ ಈಗ ಮೇಲ್ಛಾವಣಿ, ಎರಡೂ ದೇವಸ್ಥಾನಗಳ ಮುಂಭಾಗದಲ್ಲಿ ಸುಮಾರು ಒಂದು 5 ಲಕ್ಷಕ್ಕೂ ಹೆಚ್ಚು ಹಣನ ವ್ಯಯ ಮಾಡಿ ಈ ಛಾವಣಿಗಳನ್ನ ನಿರ್ಮಾಣ ಮಾಡೋಂಥದ್ದು, ಕುಡಿಯೋ ನೀರಿನ ಸೌಕರ್ಯ ಮಾಡೋಂಥ ಕೆಲಸನ ನಾವು ಮಾಡಿರ್ತೀವಿ. ಅದ್ರ ಜೊತೆಗೆ ರಸ್ತೆ ನಿರ್ಮಾಣಕ್ಕೂ ಸಹ ಇವತ್ತಿನ ದಿನ ಹಿಂದೇನೂ ಸಹ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಸಹ ಅದನ್ನು ಪುನರುಚ್ಚಾರ ಮಾಡ್ತಾ ಇವತ್ತು ಈ ನಮ್ಮ ತಲಕಾಯಲು ಬೆಟ್ಟ ಗ್ರಾಮ ಪಂಚಾಯತಿ ಮುಖಂಡರುಗಳು ಏನಿದ್ದಾರೆ, ನಮ್ಮ ಮುಖಂಡರುಗಳು ಈ ರಸ್ತೆನ ಶೀಘ್ರವಾಗಿ ಪ್ರಾರಂಭ ಮಾಡಲಿ ಅಂತೇಳಿ ಇವತ್ತು 1.5 ಲಕ್ಷ ಹಣನ ಮುಂಗಡವಾಗಿ ಕೊಟ್ಟು ಈ ರಸ್ತೆ ಪ್ರಾರಂಭ ನಾಳೆಯಿಂದನೇ ಮಾಡಲಿ ಅಂತೇಳಿ ನಾನು ಒಂದು ಚಾಲನೆಯನ್ನು ಸಹ ಕೊಡೋಂಥ ನಿಟ್ಟಿನಲ್ಲಿ ಸ್ವಾಮಿಗಳು ಗುರುಗಳ ಆಶೀರ್ವಚನ ಅವರ ಆದೇಶದಂತೆ ಸಣ್ಣ ಒಂದು ಪ್ರಾಮಾಣಿಕ ಪ್ರಯತ್ನನೂ ಸಹ ನಾವು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಭಕ್ತಾದಿಗಳು, ವೆಂಕಟರಮಣ ಸ್ವಾಮಿ ಭಕ್ತರಿರುವಂಥದ್ದು ಮತ್ತು ಎಲ್ಲ ಸಮಸ್ತ ಜನತೆ ಶಿಡ್ಲಘಟ್ಟ ಮತ್ತು ಇಡೀ ರಾಜ್ಯಾದ್ಯಂತ ಈ ದೇವರ ಭಕ್ತಿದ್ದಾರೆ. ಅವರೆಲ್ಲರೂ ಸಹ ಸಹಾಯ ಮಾಡಿ ಇನ್ನೂ ಹೆಚ್ಚಿನ ಆಕರ್ಷಣೆ ಈ ದೇವರ ಆಶೀರ್ವಾದಕ್ಕೆ ಎಲ್ಲರೂ ಒಳಗಾಗಬೇಕು ಅಂತೇಳಿ ನಾನು ಸಹ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಈಗಾಗಲೇ ಏನು ಕುಡಿಯೋ ನೀರಿನ ಒಂದು ಸಮಸ್ಯೆನ ತಾವು ನೀಗಿಸಿದ್ದೀರಿ, ಮತ್ತೆ ಇಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಅನುಗುಣವಾಗಿ ರಸ್ತೆ ಸೌಕರ್ಯಕ್ಕೂ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀರಿ. ಇನ್ನು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಏನು ಈ ಭಕ್ತಾದಿಗಳು ಕೇಳಿದಾಗ ಏನೆಲ್ಲ ಮಾಡೋಕ್ಕೆ ನೀವು ಮುಂದೆ ಬರ್ತೀರಾ ಸರ್? ಈಗ ಏನು ಅವ್ರ ಪಾಪ ಅವ್ರ ಕಷ್ಟನೆಲ್ಲನೂ ಸಹ ಕೆಲವರು ಹೇಳ್ಕೊಳ್ತಾರೆ. ಅವರಲ್ಲಿ ಶಕ್ತಿ ಇರೋದಿಲ್ಲ. ಕೈಲಾದ ಮಟ್ಟಿಗೆ ಅವರ ಕಷ್ಟಕ್ಕೆ ಸ್ಪಂದಿಸೋಂಥದ್ದನ್ನು ನಾವು ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಗ್ರಾಮಗಳಲ್ಲಿ ಏನು ಆರೋಗ್ಯದ ವಿಚಾರಗಳಿರುವಂಥದ್ದು, ಮತ್ತು ದೇವಸ್ಥಾನ ಜೀರ್ಣೋದ್ಧಾರದ ವಿಚಾರ ಇರುವಂಥದ್ದು, ಸಾಮಾಜಿಕವಾಗಿ ಮದುವೆ ಕಾರ್ಯಗಳು, ನಾವು ಏನು ಉಚಿತ ಸಾಮೂಹಿಕ ಮದುವೆಗಳು ಮಾಡ್ತಾಯಿದ್ವಿ, ಆರೋಗ್ಯದ ಶಿಬಿರಗಳು ಮಾಡ್ತಾಯಿದ್ವಿ, ಮತ್ತು ಕುಡಿಯೋ ನೀರಿನ ಸೌಕರ್ಯಗಳೆಲ್ಲ ಸಮಸ್ಯೆ ಇರೋಂಥದ್ದಕ್ಕೂ ಸಹ ಸೌಕರ್ಯ ಮಾಡಿಕೊಡ್ತಾಯಿದ್ವಿ. ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಉತ್ತೇಜನ ಮಾಡೋಂಥದ್ದು, ಮತ್ತು ಅವರಿಗೆ ಓದೋದಕ್ಕೆ ಬೇಕಾದಂಥ ಪರಿಕರಗಳನ್ನ ಕೊಡಿಸೋಂಥದ್ದು, ಈ ರೀತಿ ಹಲವಾರು ಸೇವೆಗಳನ್ನ ನಾವು ಸತತವಾಗಿ 10-12 ವರ್ಷದಿಂದ ಸಹ ಮಾಡ್ಕೊಂಡು ಬರ್ತಾಯಿದ್ವಿ. ಜನಗಳ ಪ್ರೀತಿ ಹೆಚ್ಚಾಗಿ ಅವರು ಮಾತಾಡೋಂಥದ್ದೆಲ್ಲ ನೋಡಿದಾಗ ನಮಗೆ ಇನ್ನೊಂದಷ್ಟು ಹೆಚ್ಚು ಕೆಲಸ ಮಾಡಬೇಕು, ಜನಗಳಲ್ಲಿ ಅವರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅಂತೇಳಿ ನಮಗೆ ಸದಾ ನಮ್ಮ ಹೃದಯ ಮಿಡಿತಾ ಇರ್ತದೆ. ಹಂಗಾಗಿ ಅವರ ಕಷ್ಟದಲ್ಲಿ ನಾವು ಸಹ ಒಬ್ಬರು ಅಂತೇಳಿ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ನಮ್ಮ ಹಳ್ಳಿ ಸೇವೆ ನಾವು ಮಾಡ್ತಾಯಿದ್ವಿ. ಮೂಲಭೂತವಾಗಿ ಈ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಿದ್ದಾರೋ ಆ ಶಾಸಕರ ವಿರುದ್ಧ ಸರ್ಕಾರ ಇರುತ್ತೆ. ಏನು ಇದು ಕ್ಷೇತ್ರದ ಒಂದು ಶಾಪವೇ ಅಥವಾ ಮತದಾರರು ಆಯ್ಕೆ ಮಾಡುವ? ಈಗ ಅವೆಲ್ಲನೂ ಸಹ ಮೌಢ್ಯಗಳು. ನಾವು ಈ ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನ ನಮ್ಮಷ್ಟಕ್ಕೆ ನಾವೇ ಇವೆಲ್ಲನೂ ಸಹ ಯೋಚನೆ ಮಾಡೋಂಥದ್ದು ಆಗಬಾರ್ದು. ಈಗ ಚಾಮರಾಜನಗರಕ್ಕೆ ಹೋದರೆ ಯಾವುದೇ ಮುಖ್ಯಮಂತ್ರಿ ಆ ಜಿಲ್ಲೆಗೆ ಭೇಟಿ ಕೊಟ್ಟರೆ ಮುಖ್ಯಮಂತ್ರಿ ಸ್ಥಾನನೇ ಹೋಗ್ಬಿಡುತ್ತೆ. ಆ ಜಿಲ್ಲೆಗೆ ಯಾರೂ ಹೋಗದೇ ಇರೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಾವು ನೋಡ್ತಾಯಿದ್ವಿ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಆ ಒಂದು ಮೌಢ್ಯನ ತೊಡೆದು ಹಲವಾರು ಬಾರಿ 10 ಬಾರಿ ಅವರು ಆ ಜಿಲ್ಲೆಗೆ ಹೋಗಿ ಅಲ್ಲಿನ ಕಷ್ಟ ಸುಖಗಳು ಜನಗಳಿಗೆ ಸ್ಪಂದಿಸಿ ಅಲ್ಲಿನ ಅಭಿವೃದ್ಧಿ ಪರ್ವನೇ ಸಹ ಅವರು ಪ್ರಾರಂಭ ಮಾಡಿದ್ರು. ಅದರ ಮುಖೇನ ಅವರು ಮುಖ್ಯಮಂತ್ರಿಯಾಗಿ ಈಗಲೂ ಸಹ ಮುಂದುವರಿತಾ ಇದ್ದಾರೆ. ಅವರಿಗೆ ದೇವರ ಆಶೀರ್ವಾದನೂ ಸಹ ಆಗಿದೆ. ಮನಸ್ಸಿದ್ರೆ ಮಾರ್ಗ, ಮನಸ್ಸು ಮಾಡೋಂಥ ಮನಸ್ಸಿರೋಂಥವ್ರು ಎಲ್ಲಿ ಸರ್ಕಾರ ಇರಲಿ, ಸರ್ಕಾರ ಅಂದರೆ ಇಲ್ಲಿನ ಶಾಸಕರೇ ಸರ್ಕಾರ. ಅಭಿವೃದ್ಧಿ ಕೆಲಸಗಳಿಗೆ ಮಾಡೋದಕ್ಕೆ ಇಚ್ಛಾಶಕ್ತಿ ಇದ್ದರೆ ತಂತಾನಾಗೆ ನಾನು ಮಾಡಬೇಕು ಅಂತ ಪ್ರಯತ್ನ ನಾವು ಮುಂದೆ ಒಂದು ಕಾಲಿಟ್ಟರೆ ಆಗೋಗುತ್ತೆ. ಈಗ ರಸ್ತೆ ಮಾಡ್ತೀವಿ ಅಂತ ನಾವು ಬೆಳಗ್ಗೆ ರಸ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ತಂತಾನಾಗೆ ಆಗೋಗುತ್ತೆ. ಎಲ್ಲರೂ ಸಹ ಕೈ ಜೋಡಿಸ್ತಾರೆ. ಅದು ಪ್ರಯತ್ನ ಮಾಡೋಂಥದ್ದು, ಅದನ್ನು ಮಾಡಬೇಕು ಅನ್ನೋ ಒಂದು
ಹಂಬಲ ನಮ್ಮಲ್ಲಿದ್ದರೆ ಎಲ್ಲ ಕೆಲಸನೂ ಆಗುತ್ತೆ, ಎಲ್ಲ ಅಭಿವೃದ್ಧಿನೇ ಆಗುತ್ತೆ, ಕ್ಷೇತ್ರನೂ ಸಹ ಅಭಿವೃದ್ಧಿ ಆಗೋದಕ್ಕೆ ದಾರಿ ಆಗ್ತದೆ. ಹಿಂದೆ ಯಾವುದಿತ್ತು ಸರ್? ಪ್ಲಾಸ್ಟಿಕ್ ಪೈಪ್, PVC ಪೈಪಲ್ಲಿ ನೀರಿನ ವ್ಯವಸ್ಥೆ ಇತ್ತು. ಓಕೆ. ಹಾಗಾಗಿ ಬೆಂಕಿ ಬಿದ್ದು ಸುಟ್ಟೋಗ್ತಾ ಇದ್ದರಿಂದ ಇಲ್ಲಿನ ನಮ್ಮ ಭಕ್ತರು, ನಮ್ಮ ಮುಖಂಡರೆಲ್ಲ ಈ ಥರದೊಂದು ಪರ್ಮನೆಂಟ್ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿ ಮನವಿ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಈ ಕುಡಿಯೋ ನೀರಿನ ಸೌಕರ್ಯನ ಮಾಡಿಕೊಡ್ತೀವಿ. ಸರ್ ಒಂದು ನಿಮಿಷ ಸರ್, ಪೈಪ್ ಲೈನ್ ಹಾಕ್ಸಿದ್ದೀರಾ, ತುಂಬ ಚೆನ್ನಾಗಿದೆ. ನೀರು ಡೈಲಿ 24x7 ಬರುತ್ತೆ ಸರ್? ಇನ್ನು 24 ಗಂಟೆ ನೀರಿನ ವ್ಯವಸ್ಥೆ ಇದೆ. ಈಗ ಹಿಂದೆ